ವೀಕ್ಷಕರ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ಚೋರನೂರು ಮತ್ತು ಕಾಳಿಂಗೇರಿ ರಸ್ತೆಯಲ್ಲಿ ಸಂಡೂರು ಅರಣ್ಯ ಇಲಾಖೆ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಸರಿಸುಮಾರು 40ಕ್ಕೂ ಹೆಚ್ಚು ಗಿಡಗಳನ್ನು ರಸ್ತೆಯ ಪಕ್ಕದಲ್ಲಿ ಬಿಸಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಚೋರನೂರು ಕಾಳಿಂಗೇರಿ ರಸ್ತೆ ಬದಿ ನೆಡುತೋಪು ಮಾಡುವ ಸಂದರ್ಭದಲ್ಲಿ ತಂದಿರುವ ಸುಮಾರು 6 ಅಡಿ ಎತ್ತರವಿರುವ ವಿವಿಧ ಜಾತಿಯ ಸಸಿಗಳನ್ನು ರಸ್ತೆಯ ಪಕ್ಕದಲ್ಲಿ ಅನಾಥವಾಗಿ ಬಿಸಾಡಿರುವ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ದೂರು ಕೇಳಿಬರುತ್ತಿದೆ. ಏನದು ಇದಾಕಿದ್ಯಲ್ಲ ಏನ್ ಸರ್ ಫೋಟೋಸ್? ಏನ್ ಸರ್ ಅದೇ ಅಲ್ಲಿ ಇದ್ವಾ ಬರ್ಬೇಕಾರ ಅಲ್ಲಿ ಇದಕ್ಕ ಊರಿಗೆ ಹೋಗಿದ್ದೆ ಬೆಂಗಳೂರಿಗೆ. ನೋಡ್ದೆ ಅಲ್ಲಿ ನಮ್ಮ ಎಲ್ಲೋ ಇರೋವನ್ನ ಹುಡುಕಿ ಆಡ್ಕೊಂಡ್ ಸೀದಾ ಅಲ್ಲಿಗೆ ಹೋಗಿ ತಾಂಬಂದ್ ಹಾಕಿದ್ರ ಕಡೆಗೆ. ಅದಕ್ಕೆ ಇಲ್ಲಿ ರೋಡ್ ಲೈನ್ ಆಗಿರೋ ಇವ್ರು ಕಾಣ್ಲಿಲ್ಲ ಅಂತ ನಾನು ಹಾಕಿದೆ. ಫಾರೆಸ್ಟ್ಗೆ ಹಾ ಇದು ಗಂಗಾಧರ್ಗ ಇವ್ರಿಗೆ ಸೈಟ್ ವಿಸಿಟ್ ಮಾಡೋರಿಗೆ ಇವ್ರಿಗೆ ನಮ್ಮ ಎಲ್ಲ ಅಡ್ಡಾಡ್ಲಿಲ್ಲ ಅಂದ್ರೆ ಕಾಣಂಗಿಲ್ಲ. ಹಾ ಇಲ್ಲ ಪ್ರತಾಪ ಗಿಡ ಹೋಗಿದ್ವು ಹಾಕ್ಸಕ್ ಇಟ್ಟಿದ್ದೆ ಅಂತ. ಯಾರು ಹಾಕ್ಸಕ್ ಇಟ್ಟಿದ್ರೆ ಹಾಕ್ಬಿಡ್ಬೇಕು. ಗಿಡ ಹೋಗಿದ್ವು ಹಾಕ್ಸಕ್ ಇಟ್ಟಿದ್ದು ಗಿಡ ಹೋಗಿದ್ವು ಯಾವಿಲ್ಲ ಸರ್. ಅಲ್ಲಿ ಎಷ್ಟು ವರ್ಷ ವರ್ಕ್ ಮುಗಿದ್ ಯಾವ ವರ್ಕ್ ನೀವು ಗಿಡ ಅವನು ಹೇಳಿರೋದು ಗಿಡ ಹೋಗಿರ್ತಾವಲ್ಲ ಇವಾಗ ಕ್ಯಾಸುವಲ್ಟಿ ಅವನ್ನ ಹೋಗಿರೋಕಕ್ಕ ಅಂತ ಬಿಟ್ಟಿನಿ. ಎಣ್ಣೆ ಮಾರ್ ತೆಗಿಲಿಲ್ಲಲ್ಲ ಹಂಗೆ ಇದಾವ ಅಂತ ಅಂದ ಅವನು ಫಾರೆಸ್ಟ್. ಎಲ್ಲ ಗಿಡ ಅದಕ್ಕೆ ನೀರನ್ನು ಬಿಡ್ಬೇಕಲ್ಲ ಸರ್ ಮತ್ತೆ. ನೀರ್ ಬಿಡ್ಬೇಕು. ಎಷ್ಟು ವರ್ಷ ಯಾವಾಗ ತಂದಿಟ್ರಿ ಅದು ಗಿಡ ಅವನು? ಯಾವಾಗ? ಡಿಸೆಂಬರ್ ತಿಂಗಳ ತಂದಿಟ್ರೆ ಗಿಡ ಹಾಕ್ಬೇಕಾರೆ ಜನವರಿ ತಿಂಗಳ ಹಾಕಿದ್ರಲ್ಲ ಗಿಡ ಅವಾಗಿನ ಗಿಡ ಅವು. ಈ 4 ತಿಂಗಳ ಆತ. 4 ತಿಂಗಳಿಂದ ಹಾಕಿಲ್ಲ. 4 ತಿಂಗಳಿಂದ ಗಿಡ ಅಲ್ಲಿರೋದವು. ಮತ್ತೆ ಆಯ್ತು ಸರಿ ಅಂತ ನಾನೇ ಹೋಗಿ ಎತ್ತಿಟ್ಟಿದ್ದೆ ಮತ್ತೆ. ಅಲ್ಲ ಇವರು ಗಂಗಾಧರು ಮಡಿವಾಳ ಇವರೆಲ್ಲ ಬಂದು ನಮ್ಮ ಎಲ್ಲೋ ಒಳಗಿರೋವನ್ನ ನೀರ್ನಾಗಿರೋವನ್ನ ನಮಗೆ ಗೊತ್ತಿಲ್ದಂಗ ಅವರೇ ಹೋಗಿ ಅಲ್ಲಿ ಸೀದಾ ತಾಂಬಂದ್ ಕಡೆಗೆ ಎತ್ತ ಹಾಕಿದ್ರಲ್ಲ ಸರ್ ಅದು ಗಿಡಗಳು. ಇಲ್ಲಿ ರೋಡ್ ಲೈನ್ ಆಗಿರೋ ಅವ್ರಿಗೆ ಕಾಣ್ಲಿಲ್ಲ ಏನಪ್ಪಾ ಅದ್ ಹೆಂಗ್ ಪೇಮೆಂಟ್ ಮಾಡಿದ್ರು ಅಂತ ನಾನು ಕೇಳ್ತಾ ಇರೋದು ಅವ್ರಿಗೆ ಅಷ್ಟೇ. ನಮ್ಮವು ಯಾವ್ದೋ ಒಂದ್ 4 ಗಿಡ ಕಂಡಿರೋದಕ್ಕೆ ಅದನ್ನ ದೊಡ್ಡದ ಇಶ್ಯೂ ಮಾಡಿ ಪೇಮೆಂಟ್ ನಿಲ್ಸಿದ್ರು. ಇವ್ ರೋಡ್ ಲೈನ್ ಆಗಿರೋ ಕಾಣ್ಲಿಲ್ಲ ಅವ್ರಿಗೆ. ಹೋಗಿ ಎತ್ತಿಟ್ಟು ಆಮೇಲೆ ಆಟೋ ತಗೊಂಡೋಗಿ ಆ ಮುರಾರ್ ದೇಸಾಯಿ ಸ್ಕೂಲ್ ಅಲ್ಲ ಒಳಗೆ ಎತ್ತಿಟ್ಟಾರ ಸರ್ ಕರೆಕ್ಟ್. ಈ ಪೇಮೆಂಟ್ ಆಗೈತಲ್ಲ ಆಲ್ರೆಡಿ ಅದು. ಆಗೈತೆ ಪೇಮೆಂಟ್ ಆಗೈತೆ. ಅದು ಯಾವ ಗಿಡ ಯಾವ ವರ್ಕಿನ ಗಿಡ ಅವು? ಎಷ್ಟ್ ತಿಂಗಳಾತ ಗಿಡ ಅಲ್ಲಿ ಇರಕಚ್ಚಿ ಅವು? ಅವು ಎಕ್ಸ್ಟ್ರಾ ಗಿಡಗಳು. ಅವು ಎಕ್ಸ್ಟ್ರಾ ಗಿಡ ಹಂಗ ಬರ್ತಾವ ಸರ್? ಹಾಕ್ಯಂಡ್ ಬರ್ತಾವ ಸರ್ ಅವು? ಅಂದ್ರೆ ಗಿಡ ಹೋಗಿರ್ತಾವಲ್ಲ ಅವು ಕಾಕಕ್ ತಗೊಂಬಂದಿರೋದವು. ಗಿಡ ಅಲ್ಲಿ ಹೋಗಿರತಕ್ಕಂತ ಗಿಡಗಳು ಯಾವಿಲ್ಲ, ಗುಂಡಿನು ಯಾವಿಲ್ಲ ಅಲ್ಲಿ. ಗುಂಡಿಗಳು ಖಾಲಿ ಇರೋದಲ್ಲ ರಮೇಶ. ಇವಾಗ ಗಿಡ ಹಾಕಿರ್ತೀವಿ ಆ ಗುಂಡಿಗಳು ಸತ್ತೋಯ್ತಪ್ಪ ಅಂತವಕ್ಕ ಒಂದ್ 15-20 ಕ್ಯಾಸುವಲ್ಟಿಗೆ ಕೊಡಂತಿದ್ರೆ ಕೊಟ್ಟಿದ್ವಿ ಅಷ್ಟೇ. ಅರ್ಥ ಆಯ್ತಾ? ಅವನ್ನೇ ಹಾಕ್ಸಂತ ಗಿಡಗಳಲ್ಲ ಅವು. ಯಾವನ ಹೋಗಿದ್ರೆ ಹಾಕಳ್ರಪ್ಪ ಎಕ್ಸ್ಟ್ರಾ ಇದ್ರೆ ಅಂತ ಕೊಟ್ಟಿದ್ದೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಅಲ್ಲಿ. ಅವ್ರು ಅದನ್ನ ಹಾಕದ್ ಬಿಟ್ಟು ನನ್ ಮಕ್ಳು ಹಂಗ ಹಿಡ್ಕೊಂಡ್ ಕುಂತಾರ. 16 ಗಿಡ. 16 ಅಲ್ಲ ಸರ್ 36 ಗಿಡ ಇದ್ವು ಅಲ್ಲಿ. 16 ಗಿಡ ನಾನೇ 36 ಗಿಡ ಇದ್ದಿದ್ದೆ. ನಾನೇ ಎತ್ತಿಕ್ಸ್ ಬಂದಿನಲ್ಲ. ಅದು ವಿಡಿಯೋ ಐತಿ ಸರ್, ಬೇಕಾದ್ರೆ ಹೇಳಿದ್ರಿ. ನಾನು ಹೋದಾಗ ಅಲ್ಲ ಬೇಕಾದ್ರೆ ನಾನು ಎತ್ತಿಕ್ಸ್ ಬಂದಿರೋದು ಅಂತ ನಿಜ. ಹೌದಾ? ಅಲ್ಲ ನಮ್ಗೆ ಗೊತ್ತಿಲ್ಲ ಅದು ಎಷ್ಟಿಟ್ಟಿರೋದು. ಅಲ್ಲಿ ಇದ್ದಿದ್ದ ಗಿಡ ನಾನು ನೆನೆಸ್ಕೊಂಡ್ ಬಂದಾಗ ಆ ಲೈನ್ ಮುಂದಿದ್ವು ನೋಡಿದ್ದೆ ನಾನು. ನೋಡ್ಕೊಂತ ಬಂದೆ ಬರ್ಬೇಕಾದ್ರೆ. ಎಲ್ಲ ಬಿಸಾಕಿರೋವು ಗಿಡಗಳು ಬೇರೆ ಅದಾವ. ಬ್ಯಾಗ್ಗಳು ಬರೀ ಖಾಲಿ ಬ್ಯಾಗ್ ಅಂದೇ ಅಲ್ಲಿ ಬಿದ್ದಿರೋವು ಕೂಡ ಅದಾವ. ಅದೇನ್ ಗಿಡ ಇಲ್ಲ ಅದ್ರ ಬ್ಯಾಗ್ ಅಷ್ಟೇ ಅದಾವ. ಬ್ಯಾಗ್ ಅಂತಂದ್ರೆ ಎತ್ತಬೇಕಾದ್ರೆ ಕಿತ್ಕೊಂಡಿರ್ತದೆ. ಆಮೇಲೆ ಕಡ್ಡಿ ಸೆಂಟರ್ ಮುರ್ಕೊಂಡ್ರವು ಕೂಡ ಅವು ಕೂಡ ಅಂತ ಬ್ಯಾಗ್ ಕೂಡ ಇದಾವ ಅಲ್ಲಿ. ಅದೇನ್ ಟಿವಿಗೆ ಇದು ನ್ಯೂಸ್ ಕೊಟ್ರೇನ? ಇನ್ನ ಕೊಟ್ಟಿಲ್ಲ ಸರ್. ಆತ ನಿನ್ನೆ ಏನೋ ಫುಲ್ ಬಿಸಿ ಐತಿ, ನಾಳೆ ತಗೊಂಬ ಅಂತ ಹೇಳಿದ್ದು. ಅದಕ್ಕಾಗಿ ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ವಿ. ಅದು ಹಳೆ ಪೆಂಡಿಂಗ್ ಅದಾವ, ಅದಾದ್ಮೇಲೆ ಮಾಡ್ಕೊಡ್ತೀನಿ ತಗೊಂಬ ಅಂತ ಹೇಳಿದ್. ಮತ್ತೆ ಅಲ್ಲ ಅಂತವಲ್ಲ ಯಾಕ
ಅಲ್ಲ ಕರೆಕ್ಟ್ ಸರ್. ನಾವು ಈಗ ಅವಶ್ಯಕತೆ ಇಲ್ಲದಕ್ಕಾಗಿ ನಾವೆಲ್ಲ ಯಾರು ಶಾಶ್ವತ ಅಲ್ಲ ಭೂಮಿ ಮೇಲೆ, ಯಾರು ಒಳ್ಳೆಯವರು ಇಲ್ಲ, ಯಾರು ಕೆಟ್ಟರು ಇಲ್ಲ, ಎಲ್ರು ಎಲ್ಲಾ ತರನ ಇದಾರೆ. ಸಮಯ ಬಂದ ಹೆಂಗ್ ಇರ್ತದ ಹಂಗಂಗ ಆಗ್ತದ ಅಂತೇಳಿ ನಾವು ಉದ್ದೇಶಪೂರ್ವಕವಾಗಿ ನಾವು ಹೇಳಿ ಮಾಡಿಸಿದಿಲ್ಲ. ನಮಗೇನ್ ಗೊತ್ತಿಲ್ಲ, ಮ್ಯಾಟ್ರ ಗೊತ್ತಿಲ್ಲ. ಆದ್ರೂ ನಾವ್ ಅಣ್ಣ ಅಪ್ಪ ಅಂತಂದು ಕೈ ಕಾಲು ಮುಗಿದು ನೋಡೋದು ನಮ್ದೇ ನೋಟೇಟ್ ಮಾಡ್ಕೊಂಡು ಅಲ್ಲಿ ಎತ್ತಿಟ್ಟು ನಮ್ಮನ್ನೇ ಅಪಪ್ರಚಾರ ಮಾಡಿ ಎಲ್ಲ ಮಾಡಿದ್ಮೇಲೆ ಕರೆಕ್ಟ್ ಇಲ್ಲಂದಿಲ್ಲ ಮತ್ತೆ ರಮೇಶ. ಇವಾಗ ಹೋಲಿ ಬಿಡು. ಇವಾಗ ನಮ್ಮ ಕಣ್ಣು ನೋಡಿ ಬಿಡಪ್ಪ ಸಾಕ, ನಾನು ಅಷ್ಟೇ ಹೇಳೋದು. ನೋಡ್ರಿ ಸರ್, ಹೋಗ್ಲವಲ್ಲ ನಾವಲ್ಲ ಮೊದ್ಲಿನ ಹೊಲ ನೆನ್ಸ್ಕೊಂಡ್ರ ಅವಲ್ಲ ಬಾಳ ಬೇಜಾರಾಗತ್ತ. ಅದ್ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಸರ್. ಅವಾಗಂತೂ ರೇಂಜರು ನನ್ ಮಕ್ಕ ನೋಡ್ರಿ ಬಿಡ್ರಪ್ಪ ಅಂತಂದ್ರು. ನೋಡಪ್ಪ ನಿಮ್ ಇಷ್ಟ. ನಾವ್ ಹೇಳೋದ್ ಹೇಳಿ.